ಬೇಬಿ ಬೆಟ್ಟದ ಭಾರಿ ದನಗಳ ಜಾತ್ರಾ ಮಹೋತ್ಸವದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ 29 ನವಜೋಡಿಗಳು. ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ವ್ಯಾಪ್ತಿಗೆ ಒಳಪಡುವ ಬೇಬಿ ಬೆಟ್ಟದ ಜಾತ್ರೆಯಲ್ಲಿ ಸರಳ ಸಾಮೂಹಿಕ ವಿವಾಹದಲ್ಲಿ ಒಂದು ಅಂಗವಿಕಲ ಜೋಡಿ ಸೇರಿದಂತೆ 29 ನವಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಾಗೂ ಬಂದಿದ್ದ 29 ನವಜೋಡಿಗಳಿಗೆ ಶ್ರೀ ಶ್ರೀ ಶಿವಬಸವ ಸ್ವಾಮೀಜಿ ಅವರು ಹಾಗೂ ಸುನೀತಾ ಪುಟ್ಟಣ್ಣಯ್ಯ ಅವರು ಸೇರಿದಂತೆ ಕಾರ್ಯಕ್ರಮಕ್ಕೆ ಬಂದಿದ್ದ ಗಣ್ಯರ ಸಮ್ಮುಖದಲ್ಲಿ ಶಿಲ್ಪ ದರ್ಶನ್ ಪುಟ್ಟಣ್ಣಯ್ಯ ಮತ್ತು ಸ್ಮಿತಾ ಪುಟ್ಟಣ್ಣಯ್ಯ ಅವರು ವಧುವರರಿಗೆ ಮಾಂಗಲ್ಯ ವಿತರಣೆ ಮಾಡಿದರು. ಶ್ರೀ ಶಿವಯೋಗೇಶ್ವರ ಸ್ವಾಮಿ ಆಶೀರ್ವಾದದೊಂದಿಗೆ ಹಾಗೂ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲು ಬಂದಿದ್ದ ಭಕ್ತರ ಸಮ್ಮುಖದಲ್ಲಿ 29 ನವಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೆಟಿ ಗೋವಿಂದೇಗೌಡ, ಹಿರಿಯ ರೈತ ಹೋರಾಟಗಾರರು, ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ, ಇಒ ವೀಣಾ, ಸಿಡಿಪಿಒ ಪೂರ್ಣಿಮಾ, ಕ್ಯಾತನಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಲಿಂಗರಾಜು, ಮಂಜುನಾಥ್, ವಿಜಯಕುಮಾರ್, ಡಿಕೆ ಅಂಕಯ್ಯ, ರಾಘವ ಪ್ರಕಾಶ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಹಾಗೂ ಶ್ರೀಮತಿ ಸ್ಮಿತಾ ಬಾಲೂರವರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಆಶೀರ್ವಾದ ಪೂರ್ವಕ ಅಸ್ಯಾ ಮಾಂಗಲ್ಯಧಾರಣಾಂ ಪೂಜಾಂ ಕರಿಷ್ಯಂ. ಎಲ್ಲರೂ ನೋಡಿ ಮಂತ್ರವನ್ನು ಹೇಳ್ತೇವೆ. 3 ಗಂಟೆ ಹಾಕ್ಬೇಕು ನಿಧಾನವಾಗಿ, ಕೈ ಅಲ್ಲಾಡಿಸ್ಬೇಡಿ ಯಾರು. ಕಂಠೆ ಧ್ರುವಂತೆ ರಾಜ ವರ್ಣೋ ಧ್ರುವಂದೇವೋ ಧ್ರುವಂತ ಇಂದ್ರಸ್ತಾರಯತೆ ಧ್ರುವಂ ಮಾಂಗಲ್ಯಧಾರಣ ಮಹೋತ್ಸವತ್ತೋ ಪ್ರತಿಷ್ಠಿತಃ ಭಕ್ತೋ ಯೋ ವೇದಾಂ ಬ್ರಹ್ಮಣೋ ವೇದಾಂ ಇದು ಈ ದಿನ 30 ಆಗಬೇಕಾಯ್ತು. ವಿನಾಕಾರಣ ಒಂದು ಜೋಡಿ ಬಂದಿಲ್ಲ. 29 ಮದುವೆಗಳ ನಡೆದಿದೆ. ಜೊತೆಗೆ ಎಲ್ಲರೂ ಏನು ಹೇಳ್ತೀನಿ ಅಂದರೆ, ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಅವರು ಕುಟುಂಬ ವಧುವರರು ಏನು ತೀರ್ಮಾನ ತಗೋಬೇಕಂದ್ರೆ ಎಲ್ಲರೂ ತಂದೆ ತಾಯಿ ಥರ ನೋಡ್ಕೋಬೇಕು. ನಾವು ಮದುವೆ ಬಂದ ಮೇಲೆ ಹುಡುಗನ ಕಡೆ ತಂದೆ ತಾಯಿ ಬೇರೆ ಅಥವಾ ನಮ್ಮ ತಂದೆ ತಾಯಿ ಬೇರೆ ಅಂತ ನೋಡ್ಕೋಬಾರ್ದು. ಅವಾಗ ಏನಾಗುತ್ತೆ, ಒಬ್ರಿಗೊಬ್ರಿಗೆ ಮನಸ್ತಾಪ ಬರುತ್ತೆ. ತಾಳ್ಮೆಯಿಂದ ಎಲ್ಲರನ್ನೂ ಪ್ರೀತಿಯಿಂದ ನಾವು ನೋಡ್ಕೊಂಡು ಹೋದಾಗ ಏನಾಗುತ್ತೆ, ಎಲ್ಲ ನಮ್ಮವರು. ನಾವು ಅನ್ನೋದು ವಿಶ್ವ ಮಾನವನ ಒಂದು ಸಂದೇಶ. ನಾನು ಅನ್ನೋದು
ವಿಷಾದವಾದಂಥ ಒಂದು ವಿಷಯ. ಹಾಗಿರೋದ್ರಿಂದ ನಾವೆಲ್ಲರೂ ಕೂಡ ವಿಶ್ವಮಾನವರಾಗಿ ಬಾಳಬೇಕು ಅಂತ ವಧುವರರು ಇಲ್ಲಿ ಸಾಮೂಹಿಕ ಸರಳ ಮದುವೆ ಮಾಡ್ಕೊಳ್ಳೋದಲ್ಲ. ನೀವೆಲ್ಲರೂ ಯಾವ ರೀತಿಯಾಗಿ ಜೀವನ ಮಾಡ್ತೀರಾ, ನಿಮ್ಮ ಕುಟುಂಬಗಳ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ನೀವು ತಗೊಂಡು ಹೋಗ್ತೀರಾ ಅನ್ನುವಂತೆ ನೀವೆಲ್ಲರೂ ಮುಂದುವರ್ಕೊಂಡು ಪ್ರೀತಿಯಿಂದ ನೀವು ಜೀವನವನ್ನು ಸಾಗಿಸ್ಲಿ ಅಂತೇಳಿ ಇದ್ದೀನಿ. ಪೂಜೆ ಮಾಡ್ಬೇಕಾದ್ರೆ ಕೈ ನಡಕ್ತಾ ಇತ್ತು ಗಡಗಡ ಅಂತ. ಅರ್ಥ ಆಯ್ತದೆ ಗಂಡ್ಮಕ್ಳು ಕಷ್ಟ. ನಾನು ಒಂದೇ ಹೇಳೋದು, ಆಲ್ವೇಸ್ ರಿಮೆಂಬರ್ ಟು ಸ್ಮೈಲ್. ನೀವು ಎಂಟಿ ಬರ್ತಾ ಇದ್ರು ನಕ್ಬಿಡಿ, ಜಗಳ ಆಡ್ತಾ ಇದ್ರು ನಗಿ. ಅವ್ರು ಏನು ಮಾಡಕ್ ಸಾಧ್ಯ? ಯಾವಾಗಲೂ ನಗ್ತಾ ಇರಿ ಅಷ್ಟೇ. ಅವಾಗ ಜಗಳನೂ ಇಲ್ಲ, ಏನೂ ಇಲ್ಲ. ಸೊ ಎಲ್ಲ ನಗ್ನಗ್ತಾ ಖುಷಿಯಾಗಿ ಸಂತೋಷವಾಗಿರಿ ಅಂತ ಹೇಳ್ತೀನಿ. ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ನಮ್ಮ ತಂದೆ ಹೇಳಿದ್ದಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಆದರೂ ಮಕ್ಕಳೇ ಹುಟ್ಟೋದು, ಸರಳ ವಿವಾಹ ಆದರೂ ಮಕ್ಕಳೇ ಹುಟ್ಟೋದು. ನಾವು ಸರಳ ವಿವಾಹ ಆಗಿದ್ದೀವಿ ಅಂತ ನಮಗೆ ನಾಯಿಮರಿಗಳು ಹುಡ್ತಾವ ಅಂತ ಕೇಳೋರು. ಸೊ ಅದಕ್ಕೆ ಉದಾಹರಣೆ ನಾನು ಸರಳ ವಿವಾಹ ಆಗಿದ್ದೀನಿ, ನನಗೆ ಮುದ್ದಾಗಿ 2 ಹೆಣ್ಮಕ್ಳು ಹುಟ್ಟಿದ್ದಾರೆ. ಸೊ ಎಲ್ಲರೂ ವಧುವರರು ಸಂತೋಷವಾಗಿ ಸುಖವಾಗಿ ನೆಮ್ಮದಿಯಾಗಿರಿ ಅಂತ ಹಾಸ್ಯಾಸ್ಪದವಾಗಿ ಕಬ್ಬಿನ ರೈತನ ಒಂದು ಕಬ್ಬಿನ ಬೆಲೆ ಇದೆ. ಏನಾದರೂ ಕಬ್ಬಿಗೆ ಯಾರೋ ದರ ಹೆಚ್ಚಳ ಮಾಡ್ತಾರೆ, ಕೂದಲಿಗಿರ ಬೆಲೆ ಕಬ್ಬಿಗಿಲ್ಲ ಅಂತ ಒಂದು ಹಾಸ್ಯಾಸ್ಪದವಾಗಿ ಯಾರು ಕೂದಲು ಬಿತ್ತನೆ ಇದ್ದರೆ ಕೊಟ್ಬಿಡಿ, ಅದನ್ನೇ ಬಿತ್ತನೆ ಮಾಡ್ಕೊಂಡು ನಮ್ಮ ರೈತರು ಕಟಾವು ಮಾಡ್ಕೊಳ್ತಾರೆ ಅಂತ ರೈತರ ಒಂದು ಪರವಾಗಿ ಚಳವಳಿ ಮಾಡುವಂತಹ ಹೋರಾಟಗಾರರು ಮುಕ್ತವಾಗಿ ಎಲ್ಲ ಹೇಳ್ತವ್ರು. ಇವತ್ತು ಮದುವೆ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಹೆಣ್ಣಿನ ಕೈ ನೋಡ್ತಾರೆ. ಇವಳು ನಮ್ಮ ಮನೆಗೆ ಬಂದರೆ ಜೀವನ ಮಾಡ್ತಾಳ, ಮನೆ ಬೆಳಗ್ತಾಳ ಏನು ಅಂತ ನೋಡ್ತಾರೆ. ಅದೇ ರೀತಿ ಗಂಡಿಗೆ ಯಾಕೆ ನೋಡಲ್ಲ ಅಂತ ಒಂದು ಪ್ರಶ್ನೆ. ಇವತ್ತು ಗಂಡ ಅದನ್ನು ಏನು ಮಾಡ್ತಾನೆ, ಎಷ್ಟೋ ಮದ್ಯಪಾನ ಮಾಡ್ತಾನೆ, ಇಸ್ಪೀಟ್ ಆಡ್ತಾನೆ, ಅವನು ಏನೇನೆಲ್ಲ ಮಾಡಿ ಬಂದಿರ್ತಾನೆ. ಆದರೆ ಇವನು ಜೀವನ ಚೆನ್ನಾಗಿ ಮಾಡ್ತಾನ ಇಲ್ವಾ ಅಂತೇಳಿ ಅದನ್ನು ಯೋಚನೆ ಮಾಡಬೇಕಾಗ್ತದೆ. ಇವತ್ತು ಶಾಸ್ತ್ರೋಕ್ತವಾಗಿ ಮನೆ ಯಾಕೆ ಅಂತಂದರೆ, ಇವತ್ತು ಯಾವುದೇ ಒಂದು ಸಂಪ್ರದಾಯಗಳು, ಮೂಢನಂಬಿಕೆಗಳು ಎಲ್ಲವನ್ನೂ ಸಹ ಹೊರದೋಡಿಸಿ ಮಾತಾಡ್ತಾ ಹೇಳ್ತಾ ಇದ್ರು. ಯಾರೇ ಆಗಿರಲಿ, ನಮ್ಮ ಸ್ಮಿತಾ ಪುಟ್ಟಣ್ಣಯ್ಯನವರು ಮಾತಾಡ್ತಾ ಹೇಳ್ತಾ ಇದ್ರು, ಮದುವೆ ಆದ್ರೂ ಮಕ್ಕಳೇ ಹುಟ್ಟೋದು ಸರಳ ಸಾಮೂಹಿಕವಾದ